ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇತ್ತೀಚೆಗೆ ಒಂದು ತಿಂಗಳಿಂದ ನಾವು ಶ್ರೀರಾಮ್ ಕಾರಂತ್ ಲೇಔಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಸೊ ಅದು ವೀರಸಾಗರ ಹತ್ರ BDA ಲೇಔಟ್ಸ್ಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಮತ್ತೆ ಅದರದ್ದು ಪ್ರೋಗ್ರೆಸ್ ಏನೇನಿದೆ ಅವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಸೊ ವಿಡಿಯೋ ತುಂಬಾ ಚೆನ್ನಾಗಿ ಓಡಿದೆ ಮತ್ತೆ ಎಲ್ಲರೂ ತುಂಬಾ ಪ್ರಶಂಸೆ ಮಾಡಿದ್ದೀರಾ. ಸೊ ಅದೇ ಜೋಶಲ್ಲಿ ನಾವು ಇನ್ನೊಂದು BDA ಲೇಔಟ್ ಇನ್ನೊಂದು ಜಾಗದಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಬಂದಿದ್ದೀವಿ. ಅದು ಎಲ್ಲಿ ಅಂತ ವಿಕ್ರಮ್ ಹೇಳ್ತಾನೆ. ಇದು ದೊಡ್ಡಬೆಟ್ಟಹಳ್ಳಿ ಹತ್ರ ಇದೆ ಈ ಲೇಔಟ್. ಅಂಡ್ ಅದೇ ನಾವು ಲಾಸ್ಟ್ ಟೈಮ್ ತೋರಿಸಿದ ವೀರಸಾಗರ ಲೇಔಟಿನ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ದೂರದಲ್ಲೇ ಇದೆ. ನೀವು ನೋಡ್ಬೋದು, ಇಲ್ಲೂ ಆಲ್ಮೋಸ್ಟ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಬಂದು ಈ ಸರ್ವೆ ನಂಬರ್ ಎಷ್ಟಿದು? ಇದು ಸರ್ವೆ ನಂಬರ್ 43/2. ಸೊ ನಿಮಗೆಲ್ಲ ಸರ್ವೆ ನಂಬರ್ ಡೀಟೇಲ್ಸ್ನ ನಾನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ವೆಬ್ಸೈಟ್ ಇಂದ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನೀವು ಎಲ್ಲಾ ಜಾಗದ ಸರ್ವೆ ನಂಬರು ಮತ್ತೆ ಆ ಜಾಗದಲ್ಲಿ ಎಷ್ಟೆಷ್ಟು ಎಕರೆಗಳು ಮಾಡ್ತಾ ಇದ್ದಾರೆ ಅವೆಲ್ಲಾನು ನೀವು ತಿಳ್ಕೊಬಹುದು. ಇಲ್ಲಿ ಎಷ್ಟು ಎಕರೆ ಮಾಡ್ತಾ ಇದಾರೆ ಅಂತ ಹೇಳಿದ್ರು? ಇಲ್ಲಿ 4 ಎಕರೆ 38 ಗುಂಟೆಯಲ್ಲಿ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಮತ್ತೆ ಇದು 30 ಫೀಟ್ ರೋಡ್ ಇದೆ. ಸೊ ಇಲ್ಲಿಂದ ಡೈಮೆನ್ಷನ್ಸ್ ನೋಡ್ಬೋದು ನೀವು. ಇಲ್ಲಿ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಎಷ್ಟು ವಿಕ್ರಮ್? ಇಲ್ಲಿ ಈಗ ಸದ್ಯಕ್ಕೆ ನೋಡೋ ಪ್ರಕಾರ 60 ಮತ್ತೆ 40 ಮಾಡಿದ್ದಾರೆ. 60 ಫೀಟ್ 40 ಫೀಟ್. ಓಕೆ, ಮೋಸ್ಟ್ ಪ್ರಾಬಬ್ಲಿ ಇದು ಮಧ್ಯದಲ್ಲಿ ಡಬಲ್ ಸೆಟ್ ಮಾಡೋ ತರ ಇಟ್ಟಿರ್ತಾರೆ, ಅದಕ್ಕೇನೆ. ಓಕೆ ಓಕೆ. ಮತ್ತೆ ಈ ಕಡೆ ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ ಒಂದ್ ಸೈಡ್ ಪ್ಲಾಟ್ಸ್ ರಿಸರ್ವ್ ಮಾಡಿದ್ದಾರೆ. ಇನ್ನ ಈ ಕಡೆ ನೋಡಿದ್ರೆ ನೀವು ಕಂಪ್ಲೀಟ್ ಪಾರ್ಕ್ ರಿಸರ್ವ್ ಮಾಡಿದ್ದಾರೆ. ಇಲ್ಲ ಏನಕ್ಕೆ ಇದು ಬರೀ ಮರಗಳು ಹಾಕಿದ್ದಾರೆ? ಮೋಸ್ಟ್ಲಿ ಯಾವುದೋ ಒಂದು ರಿಕ್ರಿಯೇಷನಲ್ ಆಕ್ಟಿವಿಟಿಗೆ ಏನೋ ಒಂದು ಜಾಗನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ. ಓಕೆ, ಪಾರ್ಕೇ ಆಗ್ಬೋದು ನನ್ನ ಪ್ರಕಾರ. ಇಲ್ಲಿ ನೋಡ್ಬೋದು ರೋಡು ಆಗಿದಾವೆ ಅಂಡ್ ಸ್ಟ್ರೀಟ್ ಲೈಟ್ಸ್ಗಳು, ಸ್ಟ್ರೀಟ್ ಲೈಟ್ ಪೋಲ್ಗಳು ನೆಟ್ಟಿದ್ದಾರೆ. ಬಟ್ ಇನ್ನ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿಲ್ಲ. ಸೊ ನಾವು ಈಚೆಗೆ ವಿಸಿಟ್ ಮಾಡಿರೋ ಲೇಔಟ್ಸ್ ಅಲ್ಲಿ ಇದೇ ಒಂದ್ ರೇಂಜಿಗೆ ಎಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಸ್ ಮತ್ತೆ ಸ್ಟೇಜ್ ಅಲ್ಲಿ ಇರೋದು. ಇಲ್ಲಿ ನೋಡ್ಬೋದು ನೀವು, ಫುಟ್ಪಾತ್ ರೆಡಿ ಇದೆ. ಮೇ ಬಿ ಇನ್ನೊಂದು ತಿಂಗಳು ಇಲ್ಲ ಮ್ಯಾಕ್ಸಿಮಮ್ 2 ಮಂತ್ಸ್ ಅಲ್ಲಿ BDAದವ್ರು ಬಿಡ್ಬೋದು ಆಕ್ಷನ್ಗೆ. ಸೊ ಯಾವುದಕ್ಕೂ BDA ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಎಲ್ಲ ಡೀಟೇಲ್ಸ್ನ ತಗೋತಾ ಇರ್ಬೋದು. ಮತ್ತೆ ಮುಂಚೆ ಹೇಳ್ದಂಗೆ ಎಲ್ಲ ಸರ್ವೆ ಡೀಟೇಲ್ಸು ಮತ್ತೆ ಪ್ಲಾನು ಎಲ್ಲಾನು ಅಪ್ಲೋಡ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಅಲ್ಲಿಂದ ಫೆಚ್ ಮಾಡ್ಬೋದು, ನಿಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ಏನೇನು ಅಂತ. ಸೊ ಈ ದೊಡ್ಡಬೆಟ್ಟಹಳ್ಳಿಗೆ ನಿಯರೆಸ್ಟ್ ಲೊಕೇಶನ್ ನಿಮಗೆ MS ಪಾಳ್ಯ ಇಲ್ಲ ಅಟ್ಟೂರ್ ಲೇಔಟ್ ಆಗುತ್ತೆ. ಸೊ ಇದು ಸಂಭ್ರಮ್ ಕಾಲೇಜಿಂದ ಒಂದು 3-4 ಕಿಲೋಮೀಟರ್ಸ್ ಮುಂದಕ್ಕೆ ಬರುತ್ತೆ ಇದು. ಅಂಡ್ ನೀವು ನೋಡ್ಬೋದು, ಇದೇ ರೋಡು ಒಂದು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಜಸ್ಟ್ ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸೊ ಮೇನ್ ರೋಡ್ ಬಂದು 50 ಫೀಟ್ ರೋಡು. ಓ ಫ್ರೆಂಡ್ಸ್, ಇನ್ನೊಂದು ಈ ಗಿಡದಿಂದ ನಮಗೊಂದು ಇನ್ಫಾರ್ಮೇಶನ್ ಸಿಕ್ತು. ಇದು ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ವಿಭಾಗ ಶ್ರೀರಾಮ್ ಕಾರಂತ್ ಬಡಾವಣೆ. ಇದು ಸೆಕ್ಟರ್ 3 ಬರುತ್ತೆ ಇದು. ಸೊ ಟೋಟಲ್ ಅದೆಷ್ಟೋ ಸೆಕ್ಟರ್ಸ್ ಇದಾವೆ ಮಚ್ಚ. ನಾವು ನಿನ್ನೆ ಹೋಗಿದ್ವಲ್ಲ ಆವಲಹಳ್ಳಿ ಬಂದ್ಬಿಟ್ಟು ಸೆಕ್ಟರ್ 1. ಸೊ ಇದು ಬಂದ್ಬಿಟ್ಟು ಸೆಕ್ಟರ್ 3. ಇದೊಂದು ಒಳ್ಳೆ ಇನ್ಫಾರ್ಮೇಶನ್. ಕಾಂಗ್ರೆಸ್ ಗಿಡದ ಮಧ್ಯದಲ್ಲಿ ಸಿಕ್ತು. ಸೊ ನೋಡಿ ಫ್ರೆಂಡ್ಸ್, ಕಾಲುವೆ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಇದೇ ದೊಡ್ಡ ಸಮಸ್ಯೆ ಅಲ್ಲ, ನೀರು ಬಂದ್ರೆ ಎಲ್ಲ ಕಡೆ ಕಟ್ಕೊಳ್ಳೋದು. ಸೊ ಈ ತರ BDA ಪ್ಲಾಟ್ಸ್ ತಗೊಂಡ್ರೆ ಎಲ್ಲ ಪ್ರೀ ಡಿಫೈನ್ಡ್ ಎಲ್ಲ ಫೆಸಿಲಿಟಿನೂ ರೆಸಿಡೆನ್ಷಿಯಲಿಗೆ ಹೇಳಿ ಮಾಡಿಸಿದ್ದ ಜಾಗಗಳು ನೋಡಿಬೇಕಾದ್ರೆ ಎಷ್ಟು ಮಚ್ಚ ಇದು? ಎಷ್ಟು ಅಡಿ ಮಚ್ಚ ಇದು? ಎಷ್ಟು ಅಡಿ ಇದು? ಮೋಸ್ಟ್ಲಿ 20 ಫೀಟ್. 20 ಫೀಟ್ ಮಚ್ಚ. ಇವಾಗ ನಾವು ಸೆಕ್ಟರ್ 3 ಅಂತ ನೋಡಿದ್ವಿ. ಅಲ್ಲಿ ಏನಿದು ಸೆಕ್ಟರ್ದು ಇಂಪಾರ್ಟೆನ್ಸ್ ಏನು? ಮೊದ್ಲಾದ್ರೆ ಈಗ BBMP ಅವರು ಯಾವ್ದೇ ಲೇಔಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗು ಅವಾಗಿಂದ ಇದು ಪ್ರೆಷರ್ ಏನೋ ಗೊತ್ತಿಲ್ಲ, ಹೆಂಗಂದ್ರೆ ಹಂಗೆ
ಲೇಔಟ್ ಮಾಡಿ Okay. ಅಲ್ಲಿ ಇಂಥದ್ದು ಇಷ್ಟಿಷ್ಟು ಇದು ಏನೇನು ಇರಬೇಕು ಅಂತ ಏನು ನೀಟಾಗಿ ಪ್ಲಾನ್ ಮಾಡ್ದಲ್ಲೇ ಮಾಡ್ಬಿಡ್ತಾ ಇದ್ರು. ಓಕೆ. ಈಗ ಹೆಂಗೆ ಅಂದ್ರೆ ಸೆಕ್ಟರ್ ಅಂದ್ರೆ ಇಷ್ಟೇ ರೋಡ್ಸ್ ಇರಬೇಕು, ಆಮೇಲೆ ಇಷ್ಟೇ ಹಿಂಗೆ ಇರಬೇಕು ಡ್ರೈನೇಜ್ ಸಿಸ್ಟಮು. ಓಕೆ. ನೀಟಾಗಿ ಈಗ ಒಂದು ಅಡ್ರೆಸ್ ನಿನ್ಗೆ ಅದು ಯಾವ್ದೋ ಒಂದು ಪ್ಲಾಟಿಂದ ಇದ್ ಮಾಡಿದ್ರೆ ಎಂತವ್ರಿಗೂ ಗೊತ್ತಾಗ್ಬೇಕು. ಆ ತರ ನೀಟಾಗಿ ಪ್ರತಿ ಸೆಕ್ಟರ್ ಒಂದೇ ತರ ಇರುತ್ತೆ ಪ್ಲಾನ್, ಸಿಮಿಲರ್ ಪ್ಲಾನ್. ಒಂದು ಹಾಸ್ಪಿಟಲ್ ಆಗ್ಲಿ, ಒಂದು ಪಾರ್ಕ್ ಆಗ್ಲಿ, ಪಾರ್ಕ್ drainage ಆಗ್ಲಿ, system. ಎಲ್ಲ ಸಿಮಿಲರ್ ಇರುತ್ತೆ. ಓಕೆ. ಓಕೆ. ಸೊ ಬೇರೆಯವ್ರು ದೂರದಿಂದ ಯಾರ ಬಂದ್ರು ಅವ್ರು ಕನ್ಫ್ಯೂಸ್ ಆಗಲ್ಲ ಒಂದ್ ಸೆಕ್ಟರ್ ಇಂದ ಇನ್ನೊಂದ್ ಸೆಕ್ಟರ್ಗೆ. ಓ, ಆತರ. ಹಾ. ಓಕೆ. ಓಕೆ. ಸೊ ಒಂದ್ ಸೆಕ್ಟರ್ ಅಂದ್ರೆ ಒಂದು ಮಾರ್ಕೆಟ್ ಇರ್ಬೇಕು, ಒಂದು ಹಾಸ್ಪಿಟಲ್ ಇರ್ಬೇಕು, ಒಂದು ಡ್ರೈನೇಜ್ ಇರ್ಬೇಕು, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇರ್ಬೇಕು, ಒಂದು ವಾಟರ್ ಟ್ಯಾಂಕ್ ಇರ್ಬೇಕು. ಒಂದು ಒಳ್ಳೆ ಹಳ್ಳಿ ಕಟ್ಟದಂಗೆ ಇದು ಹ್ಮ್. ಅಲ್ಲ, ಗ್ರಾಮಾಂತರ ಹಳ್ಳಿ ಇದ್ದಂಗೆ. ಅಲ್ಲಿ ಏನೇನೋ ಎಲ್ಲಾ ಫೆಸಿಲಿಟೀಸ್ ಮೊದ್ಲೇ ಪ್ಲಾನ್ ಮಾಡಿರ್ತಾರೆ ಹಾ. ಹಿರಿಕರು. ಸೊ ಅದನ್ನೇ ಇವರು ಬಿಡಿಯೋದವರು ಅದೇ ಟೆಕ್ನಾಲಜಿನ ಇಲ್ಲಿ ಸಿಟಿ ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇರೋ ಇಲ್ಲಿ ರೆಸಿಡೆನ್ಶಿಯಲ್ ಇದ್ರೆ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು. ಎಲ್ಲಾ ರೀತಿ ಹತ್ರದಲ್ಲೇ ಸಿಗೋ ತರ ಒಂದ್ ಪ್ಲಾನ್ ಮಾಡಿ ಇಟ್ಟಿರ್ತಾರೆ. ಗುಡ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 4900 ಫಿಕ್ಸ್ ಮಾಡಿದ್ದಾರೆ ವಿಡಿಯೋದವರು. ಸೊ ನೀವು ನಿಮ್ ಬಜೆಟ್ ಅಪ್ರಾಕ್ಸಿಮೇಟ್ ಇದು ಅಪ್ರಾಕ್ಸಿಮೇಟ್ ಮೇ ಬಿ ಫ್ಯೂಚರ್ ಅಲ್ಲಿ ವೇರಿ ಆಗ್ಬೋದು ಅವ್ರ ಆಕ್ಷನ್ ಬಿಟ್ಟ ಮೇಲೆ. ಏನ್ ಮಚ್ಚ? ಹೌದು, ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಕಮ್ಮಿನೇ ಇರುತ್ತೆ, 4900. ಆಮೇಲೆ ಆವರೇಜ್ ಪ್ರೈಸ್ ಅಲ್ಲ ಇದು. ಅವರೇಜ್. ಸೊ ನಿಮ್ ಬಜೆಟ್ ಇದ್ರೊಳಗೆ ಬಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಾರದ ವಿಡಿಯೋ ಆನ್ ರಿಯಲ್ ಎಸ್ಟೇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಚೆನ್ನಾಗಿ ಎಂಕರೇಜ್ ಮಾಡಿದ್ರಿ, ಅದೇ ರೀತಿ ಇದನ್ನು ಎಂಕರೇಜ್ ಮಾಡಿ. ಸೊ ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಇನ್ನು ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ ಆಪ್ಷನ್ ಮರಗಂಟ ಮತ್ತು ಹೆಂಗೆ ಅಪ್ಲೈ ಮಾಡೋದು ಎಲ್ಲನೂ ಕವರ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಇರಲಿ. ಥ್ಯಾಂಕ್ ಯು.